ಬೆಂಕಿಯ ಮಡಿಲಲ್ಲಿ. ನಿಮ್ಮ ಮನೇಲಿ ಯಾರಾದ್ರೂ? ನಮ್ಮ ತಾಯಿ, ನಮ್ಮ ಅತ್ತಿಗೆ ಎಲ್ಲರೂ ಫ್ಯಾನ್ಸ್ ನಿಮ್ಗೆಲ್ಲರಿಗೂ. ವೈನಿಗೆ ತುಂಬಾ ಫ್ಯಾನ್ಸ್ ಇದ್ದಾರೆ ಬಿಡಿ. ಊರಿಗೆ ಸಿನಿಮಾ ಇಂದ ಹಿಡಿದು ಎಲ್ಲ ಕಡೆ ಫ್ಯಾನ್ಸ್ ಇದ್ದಾರೆ. ಬಟ್ ಇದೊಂದು ಹೊಸ ಇದು ನಿಜವಾಗ್ಲೂ ನೀವು ಮಾಡಿದ್ದು ತುಂಬಾ ಗ್ರೇಟ್ ಅನ್ಸುತ್ತೆ. ನೀವು ಅಲ್ಲಿ ಸಾಧನೆ ಮಾಡಿ ಇಲ್ಲಿ ಬಂದು ಎಲ್ಲಾನು ಸೇರಿಸಿ, ಅದು ಹೆಣ್ಮಕ್ಳ ಬಗ್ಗೆ ಒಂದು ಸೀರಿಯಲ್ ಮಾಡ್ತೀರಲ್ಲ, ಯು ಆರ್ ರಿಯಲಿ ಗ್ರೇಟ್. ಬಟ್ ಒಂದ್ ಹೇಳ್ತೀನಿ ಸರ್, ಐ ಡೋಂಟ್ ನೋ ಹೌ ಯು ಡೂ ಡೈರೆಕ್ಷನ್ ಅಂಡ್ ಆಕ್ಟಿಂಗ್ ಅಂಡ್ ರೈಟಿಂಗ್. ನಾನು ಏಳ್ಕೆರೆ ನೀರು ಕುಡಿತಾ ಇದ್ದೀನಿ. ಈ ಕಡೆಯಿಂದ ಈ ಕಡೆಗೆ ಬರ್ತಿದ್ರೆ ಅದಕ್ಕೆ ಸ್ವಲ್ಪ ಅನ್ನಿಸ್ಬೋದು. ನಾನು ಬಂದಿದ್ದೆ ಹಿಂಗಿಂದ, ನಾನು ಫಸ್ಟ್ ರೈಟರ್ ಆಗಿ ಅಲ್ಲಲ್ಲ ಹಿಂದ ಬಂದಾಗ, ಯಾಕಂದ್ರೆ ನಾನೆಲ್ಲ ರೆಡಿ ಆಗ್ಬಿಟ್ಟು ಅಂದ್ರೆ ಫಸ್ಟೇ ಸ್ಕ್ರಿಪ್ಟ್ ಮಾಡ್ಕೊಂಡು ಅದು ಶಾರ್ಟ್ ಡಿವಿಷನ್ ಅಂದ್ರೆ ಪ್ಲಾನಿಂಗ್ ಸ್ವಲ್ಪ ಜಾಸ್ತಿ ಮಾಡ್ಕೊಂತೀನಿ ನಾನು. ನನಗೆ ಗೊತ್ತು ಎಲ್ಲ ಕೆಲಸ ನಾವು ಮಾಡೋಕ್ಕಾಗಲ್ಲ ಅಂತ. ಫಸ್ಟೇ ಪ್ರತಿಯೊಂದು ಪ್ಲಾನ್ ಮಾಡಿ ಶೂಟಿಂಗ್ ಹೋಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದು ಸೀನ್ ಅನ್ಕೊಳ್ಳಿ, ಆ ಸೀನ್ ನ ಪ್ರತಿಯೊಂದು ಡೈಲಾಗ್ಸ್ ಎಲ್ಲ ಪಕ್ಕಾ ಮಾಡಿ ಅದನ್ನ ಈ ಆಂಗಲ್ ಅಲ್ಲಿ ಈ ತರ ಶಾರ್ಟ್ ತೆಗಿಬೇಕು ಅಂತ ಫಸ್ಟೇ, ಯಾಕಂದ್ರೆ ಅಲ್ಲಿ ಹೋದಾಗ ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ ಎಲ್ಲ ಮಾಡ್ಕೊಂಡು, ಆಮೇಲೆ ಆರ್ಟಿಸ್ಟ್ ನನಗೆ ಏನ್ ಟೈಮ್ ಬೇಕು ಅದನ್ನೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡು ಸ್ವಲ್ಪ ಯಾಕಂದ್ರೆ ನಿಮ್ದು ಹಂಗಲ್ಲ, ನಮ್ದು ಹೇಳಂದಲ್ಲ ಡಿಫ್ರೆನ್ಸ್. 2.5 ಗಂಟೆ ಮಾಡೋದಕ್ಕೂ ನೀವು 2 ವರ್ಷ ಒಂದು ಸೀರಿಯಲ್ ಮಾಡೋಕೆ ಬಹಳ ಬೇಕು. ನೀವು ಗ್ರೇಟ್ ನಿಜವಾಗ್ಲೂ. ಇದು ನೀವು ಆಕ್ಟರ್ ಮತ್ತೆ ಡೈರೆಕ್ಟರ್ ಎರಡು ಪಾತ್ರ ನೀವು ಮಾಡ್ಬೇಕಾದ್ರೆ ಡಿವೈಡ್ ಹೇಗ್ ಮಾಡ್ಕೊಳ್ತೀರಾ? ಇಲ್ಲಿ ಅದ್ರ ಬಗ್ಗೆ ಮಾತಾಡಿ ಬಂದು ಈ ಕಡೆ ಬಂದ್ಬಿಟ್ಟು ನೀವು ಆಕ್ಟ್ ಮಾಡ್ಬೇಕಾಗತ್ತೆ. ಅಲ್ಲ, ನಿಜ ಹೇಳ್ಬೇಕು ಅಂದ್ರೆ ಕರೆಕ್ಟ್ ಒಂದು ಸಿನಿಮಾ ಡಿವಿಷನ್ನೇ ಇಲ್ಲ ಅದರಲ್ಲಿ. ಅಂದ್ರೆ ಎಲ್ಲವೂ ಒಂದೇ ಆಗಿರುತ್ತೆ ಒಂದು ಸಿನಿಮಾ ಅಂದ್ರೆ. ಅದನ್ನ ಇವಾಗ ನೀವು ಆರ್ಟಿಸ್ಟ್ ಆಗಿ ನೋಡಿದ್ರೆ ನಿಮ್ಗೆ ಸಪ್ರೇಟ್ ಅನ್ಸುತ್ತೆ, ಯಾಕಂದ್ರೆ ನಿಮ್ ಡೈರೆಕ್ಷನ್ ನಿಮ್ಗೆ ಅದು ಬೆಳೆದಿರೋ ವಿಷಯ ನಿಮ್ಗೆ ಅದು ಬೇರೆ. ಬಟ್ ಓವರ್ ಆಲ್ ಸಿನಿಮಾ ಒಂದು ಸ್ಟೋರಿ ಬರೆದಾಗ, ಒಂದು ಸ್ಟೋರಿ ನೀವು ಫುಲ್ ಮಾಡಿದಾಗ ಅದ್ರಲ್ಲಿ ನೀವು ಡೈರೆಕ್ಟರ್ ಆಗಿರ್ತೀರಾ, ನೀವು ಆರ್ಟಿಸ್ಟ್ ಆಗಿರ್ತೀರಾ, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತೀರಾ, ಯಾಕಂದ್ರೆ ನಿಮ್ಮೆಲ್ಲ ಭಾವನೆಗಳು ಅದ್ರೊಳಗೆ ಇರುತ್ತಲ್ಲ. ಸೊ ಎಲ್ಲವೂ ನಾವೇ ಆಗಿರ್ತೀವಿ ಗೊತ್ತಿಲ್ಲದೆ ಇರಂಗೆ. ಸೊ ಅದು ರೈಟರ್ ಆದಾಗ ಅದಾಗತ್ತದ. ಆಕ್ಚುಲಿ ಒಂದು ಸ್ಟೋರಿ ಫುಲ್ ಬರೆದಾಗ ನಿಮ್ಗೊಂದು ಕಲ್ಪನೆ ಇರುತ್ತೆ, ನನಗೆ ಈ ಮನೆ ಹಿಂಗಿರ್ಬೇಕು, ಈ ಶಾರ್ಟ್ ಇಲ್ಲಿಂದ ಹಿಂಗ್ ತೋರಿಸ್ಬೇಕು, ಇವ್ನ ಆಕ್ಟಿಂಗ್ ಹಿಂಗ್ ಮಾಡ್ಬೇಕು, ಈ ಡ್ರೆಸ್ ಹಿಂಗ್ ಹಾಕ್ಬೇಕು ಅಂತ. ಅವಾಗ ಎಲ್ಲವೂ ಒಂದೇ ಆಗ್ಬಿಡುತ್ತೆ. ಅವಾಗೇನು ಬೇರೆ ಬೇರೆ ಅನ್ಸಲ್ಲ, ಅಷ್ಟು ಕಷ್ಟ ಅನ್ಸಲ್ಲ ಅವಾಗ. ಆಮೇಲೆ ವೆನೆವರ್ ನೀವು ಡೈರೆಕ್ಷನ್ ಮಾಡಾದ್ಮೇಲೆ ಆಕ್ಟ್ ಮಾಡಾದ್ಮೇಲೆ ವೆನ್ ಯು ಗೋ ಬ್ಯಾಕ್ ಟು ದಿ ಎಡಿಟ್ ಸೂಟ್ ಆರ್ ವೆನ್ ಯು ಗೋ ಬ್ಯಾಕ್ ಅಂಡ್ ಸಿ ಯೋರ್ ಸೆಲ್ಫ್, ನಾನು ಏನ್ ಇಂಥ ಕೆಲಸ ಮಾಡಿದ್ದೀನಿ ಅಂತ ಅನ್ಸುತ್ತೆ? ಇಲ್ಲ, ನಾನು ಡೈರೆಕ್ಷನ್ ಮಾಡಿದಾಗ ನನಗೆ ಯಾವತ್ತೂ ಅನ್ಸಿಲ್ಲ. ನಾನು ಆಕ್ಟ್ ಮಾಡಿದಾಗ ಅನ್ಸಿದೆ ಬೇರೆಯವ್ರ ಜೊತೆ. ಅದು ಸ್ಪೆಸಿಫೈ ಮಾಡ್ತಿರ್ಬೇಕು. ನಾನೇ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿದಾಗ ನಾನೇ ಅಲ್ಲಿ ಪಕ್ಕ ನೋಡ್ಕೊಂಡಿರ್ತೀನಿ, ನಾನು ಕರೆಕ್ಟ್ ಆಗಿ ಹಿಂಗೇ ಬರ್ಬೇಕು, ಇದು ಸರಿ ತಪ್ಪು ನಾನು ನೋಡ್ಕೊಂಡ್ಬಿಡಿ. ಕೆಲವು ಸತಿ ಏನಾಗುತ್ತೆ, ಬೇರೆ ಡೈರೆಕ್ಟರ್ ಇದ್ದಾಗ ಅವ್ರಿಗೇನೋ ಬೇಕಾಗಿರುತ್ತೆ, ನಾವೇನೋ ಮಾಡಿರ್ತೀವಿ, ಆ ಕಮ್ಯುನಿಕೇಶನ್ ಕರೆಕ್ಟ್ ಆಗಿ ಇಲ್ದೇನೆ ಕೊನೆಗೆ ಆ ಸೀನ್ ನೋಡಿದಾಗ ಅಲ್ಲಿ ಏನೋ ಬೇರೆ ತರ ಇರುತ್ತೆ, ಇಲ್ಲೇನೋ ಬೇರೆ ಮಿಸ್ಲೀಡ್ ಆಗ್ಬಿಟ್ಟಿರುತ್ತೆ. ಆ ತರ ಚಾನ್ಸಸ್ ಇದೆ. ಮತ್ತೆ ಇಂಡಸ್ಟ್ರಿನಲ್ಲಿ ಪ್ರಚಲಿತವಾದ ಒಂದು ಭಾಷೆ ಇದೆ, ಏನಪ್ಪಾ ಅಂದ್ರೆ ಕಲ್ತ್ಕೊಂಡು ಇಲ್ಲಿ ಬಂದು ಸಾಧಿಸಂತವ್ರು ಮತ್ತೆ ಇಲ್ಲಿ ಬಂದು ಕಲ್ತ್ಕೊಡೋಂಥವ್ರು. ಈ ಎರಡು ಪ್ರೋಸೆಸ್ ಅಲ್ಲಿ ಇಂಡಸ್ಟ್ರಿ ಗೊತ್ತಿರೋ ಸುಮಾರು ಜನ ಹೇಳ್ತಾರೆ. ಯಾವ್ದವರೇ ಕಲ್ತ್ಕೊಂಡಿಲ್ಲ ಇನ್ನು. ನೀವು ಇಷ್ಟಿರೋರು ನೀವೇ ಹಿಂಗ್ ಹೇಳಿದ್ರೆ? ಇಲ್ಲ, ನಿಜವಾಗ್ಲೂ ಏನೂ ಕಲಿಯಕ್ ಸಾಧ್ಯನೇ ಇಲ್ಲ. ಪ್ರತಿ ಸಿನಿಮಾನು ಕಲಿಬೇಕಿಲ್ಲಿ, ಪ್ರತಿ ಶಾರ್ಟು ಪ್ರತಿ ದಿನಾನು ಕಲಿತಾನೆ ಇರ್ತೀವಿ. ನಿಜ ಹೇಳ್ತೀನಿ, ಇದೇನು ನಾನೇನೋ ಬಹಳ ವಿನಯದಿಂದ ಇದರಿಂದ ಹೇಳೋ ಮಾತಲ್ಲ, ಹಂಬಲ್ ಆಗಿ ಹೇಳ್ತಿರೋ ಮಾತಲ್ಲ ಇದು. ನಿಜವಾಗ್ಲೂ ಪ್ರತಿದಿನ ಕಲಿಬೇಕಿಲ್ಲಿ. ಏನ್ ಕಲ್ತ್ಕೊಂಡು ನಾವ್ ಏನ್ ಮಾಡಕ್ ಸಾಧ್ಯ? ಒಂದ್ ಸಬ್ಜೆಕ್ಟ್ ಒಂಥರ ಇರುತ್ತೆ, ಇನ್ನೊಂದ್ ಸಬ್ಜೆಕ್ಟ್ ಇನ್ನೊಂಥರ ಇರುತ್ತೆ, ಅದ್ರ ಡಿಮ್ಯಾಂಡೇ ಇನ್ನೊಂಥರ ಇರುತ್ತೆ. ಪ್ರತಿದಿನ ಚೇಂಜ್ ಆಗ್ತಿರುತ್ತೆ, ಆಡಿಯನ್ಸ್ ಟೇಸ್ಟ್ ಚೇಂಜ್ ಆಗ್ತಾ ಇರುತ್ತೆ. ನಿನ್ನೆ ಹಿಟ್ ಆಗಿರೋ ಸಾಂಗ್ ನಾಳೆ ಹಿಟ್ ಆಗೋ ಸಾಂಗ್ ಸಂಬಂಧನೇ ಇರಲ್ಲ ಅಲ್ವಾ? ಮೊನ್ನೆ ಮೆಲೋಡಿ ಹಿಟ್ ಆಗ್ತಾ ಇರುತ್ತೆ, ಇನ್ನೊಂದಿನ ಯಾವ್ದೋ ಮಂತ್ರತ್ರ ಹಾಗೆ ಹಿಟ್ ಆಗಿರುತ್ತೆ. ನಾನ್ ಮಂತ್ರತ್ರ ಮಾಡ್ತೀನಿ ಅದು ಬೋಟ್ ಹತ್ತು. ಸೊ ಇಲ್ಲಿ ಕಲಿಯೋದನ್ನೋದು ಏನಿಲ್ವೇ ಇಲ್ಲ. ಇಲ್ಲಿ ಪ್ರತಿದಿನ ಹೌದೌದು ಎಕ್ಸ್ಪೆರಿಮೆಂಟ್ ಅಪ್ಡೇಟ್ ಮಾಡ್ಕೋತಾನೆ. ಹೌದೌದು. ನಿಮ್ಮನ್ನ ನಾನು ಕೇಳಬಾರ್ದು ಈ ಮಾತನ್ನ. ನೀವೇ ಥಿಂಕ್ ಟ್ಯಾಂಕ್, ಒಂಥರ ನಿಮ್ ತಲೆನಲ್ಲಿ ಸಾವಿರಾರು ವಿಚಾರಗಳು ಓಡಾಡ್ತಾ ಇರುತ್ತೆ. ಬಟ್ ನಿಮ್ಮ ಥಿಂಕ್ ಟ್ಯಾಂಕ್ ಎಲ್ಲಿಂದ ಬರುತ್ತೆ? ಏನಿಲ್ಲ, ಅದಕ್ಕೋಸ್ಕರ ಅಲ್ಲ ಹಿಂಗೊಳ್ಳಿ, ತುಂಬಾ ಒಳ್ಳೆ ಕ್ವಶನ್. ನೀವು ಒಂದು ಸ್ಪಿರಿಚುವಲ್ ಕ್ವಶನ್ ಇದು ನೀವು ಕೇಳಿದ್ದು. ಇವಾಗ ಏನಾರ ಹುಟ್ಟಬೇಕು ಅಂದ್ರೆ ಏನು ಇಲ್ದಿರೋ ಕಡೆ ಹುಟ್ಟೋದು. ಇಡೀ ಪ್ರಪಂಚ ಹುಟ್ಟಿರೋದು ಏನು ಇಲ್ದಿರೋದ್ರಿಂದ ಹುಟ್ಟಿರೋದು ಅಂತಾರೆ. ಅಂದ್ರೆ ನಿಮ್ ತಲೆ ಖಾಲಿ ಇದ್ದ ನಿಮ್ ವಿಷಯಗಳು ಇವಾಗ ಲೋಟ ಖಾಲಿ ಇದ್ದಾಗ ಅದ್ರ ನೀರು ತುಂಬುತ್ತೆ, ಲೋಟ ಫುಲ್ ಫಿಲಪ್ ಆಗಿದೆ ನೀವೇನ್ ತುಂಬಿಸಕ್ ಮಾತ್ರ ಈ ತರ ವಿಕಾರವಾಗಿರೋದು ನನ್ನ ಮುಖ ಅಲ್ಲ, ನಿನ್ನ ಮನಸ್ಸು. ಕೆಟ್ಟ ಮನ್ಸಿಟ್ಕೊಂಡು ನೋಡ್ರೆ ಎಲ್ಲ ವಿಕಾರವಾಗೇ ಕಾಣಿಸುತ್ತೆ, ಒಳ್ಳೆ ಮನ್ಸಿಟ್ಕೊಂಡು ನೋಡು ಎಲ್ಲ ಸುಂದರವಾಗೇ ಇರುತ್ತೆ. ಈಡಿಯಟ್ ಕೊಡ. ನಮ್ಮೂರಿಗೆ ಸ್ವಾಗತ. ಟೋಪಿ ಹಾಕು. ಇದು ನಮ್ಮೂರು ಪಂಚಾಯ್ತಿ.
ನೀನ್ ನಮ್ಮೂರಲ್ಲಿ 80/100 ಮನೆ ಕಟ್ತಿದ್ಯಲ್ಲ, ಅದಕ್ಕೆ ಇಲ್ಲಿ ಕೂರಿಸಿದ್ವಿ. ತುಂಬಾ ಖುಷಿ ಪಡ್ತೀಯಾನೆ? ಟ್ರೈನ್ ಆಗಿ ತೋರ್ಸ್ರ. ಮತ್ತೆ ನೀವು ಭಾಷೆಗಳನ್ನ ಯೂಸ್ ಮಾಡುವಂತದ್ದು, ಮತ್ತೆ ಅದರಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಚಿತ್ರಾನ್ನ ಅದೆರಡನ್ನ ಮತ್ತೆ ಬ್ರೇಕ್ ಮಾಡೋದು, ಮತ್ತೆ ಕರ್ನಾಟಕ ಒಂದು, ತಮಿಳ್ನಾಡು ಒಂದು, ಅದೆರಡನ್ನು ಕ್ಯಾರೆಕ್ಟರೈಸ್ ಮಾಡಿ H2 ಅಂತ ಒಂದು ಫಿಲ್ಮ್ ತೆಗೆದಿದ್ದು. ಈ ತರದ್ದು ಎಲ್ಲಾನು ನೀವು ಮಾಡ್ಬೇಕಾದ್ರೆ ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಅದೊಂದು ಪ್ರೋಸೆಸ್ ಮತ್ತೆ ಎಫೆಕ್ಟ್ ನಿಮ್ಗೆ ಆಗಿರ್ಲೇಬೇಕು. ಅದರದೊಂದು ಮಾಡೋದಕ್ಕೆ ನಿಮ್ಗೊಂದು ಎಫೆಕ್ಟ್ ಆಗಿರ್ಲೇಬೇಕು. ಅದು ಎಲ್ಲಿಂದ ಆಗುತ್ತೆ? ಪ್ರತಿ ಸಲ ನಾವು ಅದನ್ನೇ ಕೇಳ್ತಾ ಇರ್ತೀವಿ, ನಿಮ್ಗೆ ಎಲ್ಲಿಂದ ಅಂತಾನೆ ಕೇಳ್ತೀವಿ. ಎಲ್ಲಿಲ್ಲಪ್ಪ, ನೀವು ನೋಡಿ, ಒಂದು ಹೊರಗಡೆ ಒಂದು ಒಳಗಡೆ ಎರಡೇ ಕಡೆ ಸಬ್ಜೆಕ್ಟ್ ಇರೋದಲ್ವಾ. ಒಂದು ಹೊರಗಡೆ ಕಾವೇರಿ ಪ್ರಾಬ್ಲಮ್, ಅದು ಹೊರಗಡೆ ಇರೋ ಸಬ್ಜೆಕ್ಟ್. ಒಂದು ಒಳಗಡೆ ಇರೋದು ಉಪೇಂದ್ರ, ಒಳಗಡೆ ಇರೋ ಸಬ್ಜೆಕ್ಟ್ ನಾನು ಮಾಡಬಲ್ಲೆ ಅಂತ. ಎರಡು ನಮ್ಮಲ್ಲಿರೋ ಸಬ್ಜೆಕ್ಟ್ ಅಷ್ಟೇ. ಹೊಸದು ಏನು ಮಾಡಕ್ ಸಾಧ್ಯ ಇಲ್ಲ. ಇಲ್ಲಿ ನಾವು ಅನ್ಕೊಂತೀವಿ ಅಷ್ಟೇ, ನಮ್ ಖುಷಿಗೆ. ಈ ತರ ಯಾರು ಮಾಡಿದ್ರೆ ನೋಡಿದ್ರೆ ಫಸ್ಟ್ ಟೈಮ್ ಇನ್ ದಿ ವರ್ಲ್ಡ್ ಎಲ್ಲ ಆಗಿರೋದು. ಅದು ನಾವೇನೋ ಸ್ವಲ್ಪ ಬೇರೆ ತರ ಹೇಳ್ಬೋದಷ್ಟೇ. ನಮ್ಮೂರಲ್ಲಿ ಕಾಲಿಗೆ ಮಣ್ಣಾದ್ರೆ ಕಾಲ್ ತೊಳ್ಕೊಂಬ, ಕಾಲ್ ಗಲೀಜು ಅಂತಾರೆ. ಅಂಥದ್ರಲ್ಲಿ ನೀವು ಆ ಮಣ್ಣನ್ನ ಕಣ್ಣಿಗೆ. ಅಮ್ಮ, ತಾಯಿ ಹತ್ರನೇ ಇರೋ ಮಗು ತಾಯಿಗೆ ಒದಿತದೆ, ಗಲಾಟೆ ಮಾಡುತ್ತೆ. ಅದಕ್ಕೆ ತಾಯಿ ಪ್ರೇಮ ಏನು ಅಂತ ಗೊತ್ತಿರಲ್ಲ. ಅದೇ ತಾಯಿಯಿಂದ ದೂರ ಆಗಿರೋ ಮಗು ಮಾತ್ರ ಗೊತ್ತಾಗ ತಾಯಿ ಪ್ರೀತಿ ಎಂತದ್ದು ಅಂತ. ಇವಾಗ ಇಷ್ಟೊಂದೆಲ್ಲ ಫಿಲ್ಮ್ಸ್ ಮಾಡಿ ಆದ್ಮೇಲೂ ಡು ಯು ಹ್ಯಾವ್ ಇನ್ಸೆಕ್ಯೂರಿಟಿ? ಅಂದ್ರೆ ಫ್ರೈಡೇದು ಟೆನ್ಷನ್ ಇರುತ್ತೆ. ಯಾರೋ ಹೇಳ್ತಿದ್ರು ಶಾರುಖ್ ಖಾನ್, ಸಲ್ಮಾನ್ ಖಾನ್ಗೂ ಇನ್ಸೆಕ್ಯೂರಿಟಿ ಇದೆಯಂತ. ಅಲ್ಲ, ನೀವು ನಮ್ದ್ರಲ್ಲಿ ನೀವೇನ್ ಕಡಿಮೆ ಇಲ್ಲ. ಅಲ್ಲ ಹೇಳಿದ್ದು, ಆತರ ಯೋಚನೆ ಮಾಡ್ರೆ ಲೈಫ್ ಎಲ್ಲ ಇನ್ಸೆಕ್ಯೂರಿಟಿ. ನಾವು ಯಾರು ಸೆಟ್ಲ್ ಅಲ್ಲ ಅಲ್ವಾ? ಕರೆಕ್ಟ್ ಆಗಿ ಯೋಚನೆ ಮಾಡ್ರೆ ಎಲ್ಲರೂ ಸೆಟ್ಲ್ಡ್. ನೀವ್ ಹೇಳಿದ್ ನನಗೆ ಸಡನ್ ಆಗಿ ಜ್ಞಾಪಕ ಬಂದಿದ್ದು, ಒಂದ್ ಗ್ಲಾಸ್ ಲೋಟದಲ್ಲೋ ಎಲ್ಲೋ ಅರ್ಧ ಲೋಟ ನೀರ್ ತುಂಬಿದ್ರೆ ದೇ ಸೇನು ಹೌ ವಿ ಲುಕ್ ಅಟ್ ಥಿಂಗ್ಸ್. ಇದು ಹಾಫ್ ಎಂಟಿ ಅಂದ್ರೆ ಹಾಫ್ ಫುಲ್ ಅಂತ. ಆಮೇಲೆ ನೀವು ಒಂದು ಯಾವ್ದಾದ್ರು ರೋಲ್ ಆಕ್ಸೆಪ್ಟ್ ಮಾಡ್ಕೋಬೇಕಾದ್ರೆ, ವೆನ್ ಯು ಆರ್ ನಾಟ್ ಡೈರೆಕ್ಟಿಂಗ್ ಇಟ್, ವೆನ್ ಯು ಆರ್ ಜಸ್ಟ್ ಗೋಯಿಂಗ್, ಯು ಜಸ್ಟ್ ಬಿಕಮ್ ಅ ಡೈರೆಕ್ಟರ್ಸ್ ಆಕ್ಟರ್, ಯು ಡೂ. ಅಥವಾ ಅಲ್ಲಿ ಕಿರಿಕಿರಿ ಅನ್ಸ್ತಾ ಇರುತ್ತಾ ಕೆಲವು ಸಲ? ನಿಮ್ಮ ಆ ಡೈರೆಕ್ಟರ್ ಅನ್ನೋದು ಹೊರಗೆ ಬರ್ತಾ ಇರುತ್ತಾ? ಅದು ಸ್ವಲ್ಪ ಕಷ್ಟ ಇದ್ದೇ ಇದೆ ನನಗೆ. ಬಟ್ ನಾನು ಆ ಕಷ್ಟ ನಾನೇ ತಗೊಂಡ್ಬಿಡ್ತೀನಿ, ಅವ್ರಿಗೆ ಕೊಡಕ್ ಹೋಗಲ್ಲ. ಒಂದ್ ಸ್ವಲ್ಪ ಟ್ರೈ ಮಾಡ್ತೀನಿ ಕೊಡೋದಕ್ಕೆ. ಅವ್ರು ತಗೊಳ್ಳಿಲ್ಲ ಅಂದ್ರೆ ಸುಮ್ಮನೆ ಆಗ್ಬಿಡ್ತೀನಿ. ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ, ಹಿಂಗ್ ಮಾಡ್ರೆ ಚೆನ್ನಾಗಿರ್ತಾನೆ. ಕೆಲವು ಸತಿ ಕೆಲವು ಡೈರೆಕ್ಟರ್ಸ್ ಇಲ್ಲ, ಇದೇ ಕರೆಕ್ಟ್, ನೀವು ಬಿಟ್ಬಿಡಿ ಅಂತ. ಅವಾಗ ನಾನು ಹೋಗಲ್ಲ. ಅದು ಯಾವಾಗಲೂ ಅಷ್ಟೇ, ಅದು ಒಂದ್ ತಲೆನೇ ಉಪಯೋಗಿಸ್ಬೇಕು ಆಕ್ಚುಲಿ. ಅದು ಟೂ ಮೆನಿ ಕುಕ್ ಸ್ಪಾಯಿಲ್ ದಿ ಡಿಶ್ ಅಂತಾರಲ್ಲ, ಹಂಗಾಗ್ಬಾರ್ದು. ಅದಕ್ಕೆ ಕೆಲವು ಕಡೆ ಕೆಲವು ಡೈರೆಕ್ಟರ್ಸ್ ಜಾಸ್ತಿ. ಇವಾಗ ನೋಡಿ, ಸುರೇಶ್ ಕೃಷ್ಣ ಜೊತೆ ವರ್ಕ್ ಮಾಡಿದೆ. ಅವರು ನನ್ನ ಪ್ರತಿ ಇದಕ್ಕೂ ಕರೆಯೋರು, ರೈಟ್ ಉಪೇಂದ್ರ ಬನ್ನಿ ಬರ್ಬೇಕು ಇವಾಗ, ಆಮೇಲೆ ಲಿರಿಕ್ ರೈಟ್ ಉಪೇಂದ್ರ ಬರ್ಬೇಕು ಇವಾಗ, ಆಮೇಲೆ ಡೈರೆಕ್ಟರ್ ಉಪೇಂದ್ರ ಬರ್ಬೇಕು ಇವಾಗ. ಆತರ ಎಲ್ಲದಕ್ಕೂ ಸಪರೇಟ್ ಕರೆಯೋರು. ಸೊ ಯು ಆರ್ ದಿ ಏರಿಯಾ SI? ಎಸ್ ಸರ್. ವಾಟ್ಸ್ ಯುವರ್ ನೇಮ್? ಕಳಯ ಸರ್. ಕಳಯ? ವೇರ್ ಇಸ್ ಮಿಸ್ಟರ್ ಕಾಶಿನಾಥ್? ನಾನೇ ಕಾಶಿನಾಥ್. ಹಾಗೆ ಹೇಳ್ಕೊಂಡ್ ಬಂದಿರೋ ಡೂಪ್ಲಿಕೇಟ್ ಕಾಶಿನಾಥ್ ನೀವು. ಏನ್ ಹೇಳ್ತಿದ್ದೀರಾ ನೀವು? ನಿಮ್ಮ ನಾಟಕ ಎಲ್ಲ ಇವತ್ತಿಗೆ ಕೊನೆ ಆಯ್ತು. ನಿಮ್ಮಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದಕ್ಕಿಂತ ಎಲ್ಲ MMS ಹೋಗ್ರಿ. ನಾಟಕ ಆಗಲ್ಲ ನಿಮ್ಗೆ. ಯಾವನ್ ಸರ್ ಪೊಲೀಸ್ ಆಫೀಸರು? ಇವನ ಅಜ್ಜಿ. ಆಯ್ತು ಇವನು ಮಾಧವ್ ಅಂತ ಸರ್. ದಿನ ಬಂದ್ ಆಕ್ಟಿಂಗ್ ಬೇಕು ಅಂತ ತಲೆ ತಿಂತಿದ್ದ ಸರ್. ಬೈಕ್ ಕಳ್ಸಿದ್ದೆ. ಒಂದಲ್ಲ ಒಂದಿನ ನಿಮ್ ಡೈರೆಕ್ಟರ್ ನಾನು ಎಂತ ಆರ್ಟಿಸ್ಟ್ ಅಂತ ತೋರಿಸ್ತೀನಿ ಅಂತ ಹೇಳೋಗಿದ್ದ ಸರ್. ಇವತ್ ಬಂದ್ ನಿಮ್ ಮುಂದೆ ಪೊಲೀಸ್ ಡ್ರೆಸ್ ಹಾಕೊಂಡು ನಾಟಕ ಮಾಡ್ತಿದ್ದಾನೆ. ಈಗ ನೀವು ತರ್ಲೆ ನನ್ನ ಮಗ ಇಂದ ಸ್ಟಾರ್ಟ್ ಮಾಡಿದ್ರಿ, ಅದು ಕಾಮಿಡಿ ಆಯ್ತು. ಅದಾದ್ಮೇಲೆ ಉಶ್ ಮಾಡಿದ್ರಿ, ವಿಚ್ ಇಸ್ ಹಾರರ್. ಅದು ಅದಾದ್ಮೇಲೆ ಇವಾಗ ಸೂಪರ್ ರೀಸೆಂಟ್ ಆಗಿ ಫ್ಯೂಚರಿಸ್ಟಿಕ್. ಅದು ಬೇರೆ ಯಾರು ಮಾಡೇ ಇರ್ಲಿಲ್ಲ. ಸೊ ನೆಕ್ಸ್ಟ್ ಯಾವ ಜಾನರ್ ಅಲ್ಲಿ ಮಾಡ್ತೀರಾ ನೀವು ಅನ್ನೋದು? ಅಲ್ಲ, ಒಂದದೇ ನಾನು ಹೇಳದ್ನಲ್ಲ, ಈ ಒಂದು ಥಾಟ್ ಸ್ಪಿರಿಚುವಲ್ ಮೇಲೆ ಮಾಡಬೇಕು ಅಂತ ಒಂದು ಐಡಿಯಾ ಇಟ್ಕೊಂಡಿದ್ದೀನಿ. ನನಗಿನ್ನೂ ಅಂದರೆ ನನಗೆ ಸಬ್ಜೆಕ್ಟ್ ನನಗೆ ಕನ್ವಿನ್ಸ್ ಆಗಿದೆ. ಬಟ್ ನನಗೆ ಯೋಗ್ಯತೆ ಇದೆಯಾ ಮಾಡೋಕ್ಕೆ ಅಂತ ಇನ್ನೂ ಕನ್ವಿನ್ಸ್ ಆಗಿಲ್ಲ ನನಗೆ. ಇಲ್ಲ, ಬಿಕಾಸ್ ಆ ಸಬ್ಜೆಕ್ಟ್ ಹಂಗಿದೆ. ಅದು ಆ್ಯಕ್ಚುಲಿ ಆ ಸಬ್ಜೆಕ್ಟ್ ಮಾಡೋಕ್ಕೆ ಮುಂಚೆ ನಾನು ಅಷ್ಟು ಕನ್ವಿನ್ಸ್ ಆಗಬೇಕು, ನಾನು ಇದಾಗಬೇಕು. ನನಗೆ ಇನ್ನೂ ಅದ್ರದ್ದು ಇದು ಸಿಗ್ತಾ ಇಲ್ಲ. ಸುಮಾರು ಒಂದು 6 years ಇಂದ ಟ್ರೈ ಮಾಡ್ತೀನಿ ಆ ಸಬ್ಜೆಕ್ಟ್ ಮಾಡಬೇಕು ಅಂತ. ಇದುವರೆಗೂ ಆಗಿಲ್ಲ. ಒಂದು 5-10 ವರ್ಷ ಮಾಡಿದ್ದೀನಿ, ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ನೋಡೋಣ, ಅದಾದ್ರೆ ಮಾಡೋಣ ಅಂತ ಅನ್ಕೊಂಡು. ಕಾಯ್ತೀವಿ ಸರ್. ಖಂಡಿತ ಆದಷ್ಟು ಬೇಗ ಮಾಡಿ. ಬೆಂಕಿಯ ಮಡಿಲಲ್ಲಿ